ಇಟ್ಟಿಗೆ ಬಟ್ಟಿ ಕಾರ್ಮಿಕರ ಮೇಲೆ ಮನ ಬಂದಂತೆ ಹಲ್ಲೆ ಮಾಡಿದ್ರಲ್ಲ. ರೀಪೀಸ್ ಪಟ್ಟಿ ತಗೊಂಡು ಕೋಲ್ ತಗೊಂಡು ಆಮೇಲೆ ಪೈಪ್ ತಗೊಂಡು ಹಲ್ಲೆ ಮಾಡಿದ್ರಲ್ಲ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಜಯಪುರ ಜಿಲ್ಲಾಸ್ಪತ್ರೆಯಲ್ಲಿ ಕಾರ್ಮಿಕರಿಗೆ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಚಿಕಿತ್ಸೆ ಪಡ್ಕೊಳ್ತಾ ಇದ್ದಂತಹ ಒಳಗಾದಂತಹ ಕಾರ್ಮಿಕರನ್ನ ಎಚ್ ಆಂಜನೇಯ ಅವರು ಭೇಟಿಯಾದರು. ಹಲ್ಲೆಗೊಳಗಾದ ಕಾರ್ಮಿಕರ ಜೊತೆ ಸಿಎಂ ಮಾತನಾಡಿದ್ದಾರೆ ಫೋನ್ನಲ್ಲಿ. ಎಚ್ ಆಂಜನೇಯ ಅವರು ಭೇಟಿ ಕೊಟ್ಟ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರಿಗೆ ಕಾಲ್ ಮಾಡಿಕೊಟ್ಟಿದ್ದಾರೆ, ಮಾತನಾಡಿದ್ದಾರೆ ಅವರು ಕಾರ್ಮಿಕರ ಜೊತೆಗೆ. ಮಾತನಾಡೋ ಸಂದರ್ಭದಲ್ಲಿ ಸಾಂತ್ವನ ಹೇಳಿದ್ದಾರೆ ಕಾರ್ಮಿಕರಿಗೆ. ಆಮೇಲೆ ಅವ್ರಿಗೆ ಬೇಕಾದಂತಹ ಕೆಲವೊಂದಿಷ್ಟು ಅನುಕೂಲತೆಯನ್ನ ಮಾಡಿಕೊಡೋದಕ್ಕೆ ಸಿದ್ದರಾಮಯ್ಯನವರು ಸೂಚನೆ ಕೊಟ್ಟಿದ್ದಾರೆ. ಆಮೇಲೆ ಆ ಕಾರ್ಮಿಕರಿಗೆ ಭೂಮಿ ಕೊಡಿಸುವಂತಹ ಭರವಸೆಯನ್ನ ಕೊಟ್ಟಿದ್ದಾರಂತ ಎಚ್ ಆಂಜನೇಯ ಅವರು. ಗಮನಿಸ್ತಾ ಇದ್ದೀರಿ ಭೇಟಿ ನೀಡಿದ ಸಂದರ್ಭ, ಮತ್ತೊಂದು ಕಡೆ ಹಲ್ಲೆ ಹೆಂಗ್ ಮಾಡಿದ್ರು ಅಂತ ಆ ಕಾರ್ಮಿಕರಿಗೆ. ಸಾಹೇಬರು ಮಾತಾಡ್ತಾರೆ, ಮಾತಾಡು. ನಮಸ್ಕಾರ ಸರ್. ಸ್ಪೀಕರ್ ಹಲೋ ನಮಸ್ಕಾರ. ಅವರೇ ಜಂಪನ ತಗೊಂಡಿದ್ದಾರೆ. ಇಲ್ಲಿ ಬಿಜಾಪುರದಲ್ಲಿ ನಾವು ಕೂಲಿಗೆ ಹೋಗಿದ್ದೀವಿ. ಹಲೋ ರೀ. ಹಾಂ ರೀ. ಇಲ್ಲಿ ಬಿಜಾಪುರದಲ್ಲಿ ಗಾಂಧಿನಗರ ಸ್ಟಾರ್ ಚೌಕಿ ಕೆಲಸಕ್ಕಿದ್ರು ರೀ ಅವ್ರು. ಕೇಮೂರು ಆಟೋಡತ್ತರಿ ಇಟ್ಟಂಗಿ ಬಟ್ಟೆಯಲ್ಲಿದ್ದು ರೀ ಅವರು. ನಮಗೆ 15 ಜನ ಇಲ್ಲಿ ಕೆಲಸ ಮಾಡ್ತಕ್ಕಂಥ ಕೂಲಿಕರರ ಮೇಲೆ ಅಲ್ಲಿನ ಮಾಲೀಕರು ಇವ್ರ ಮೇಲೆ ದೌರ್ಜನ್ಯ ಎಸಗಿದರನ್ನು ನಾನು ಟಿ ವಿ ಮಾಧ್ಯಮದಲ್ಲಿ ನೋಡಿ ಭಾಳ ನೊಂದುಕೊಂಡೆ. ಏನಪ್ಪ, ಇಂಥ ಆಧುನಿಕ ಯುಗದಲ್ಲೂ ಕೂಡ ಈ ರೀತಿ ರಾಕ್ಷಸ ಕುಲಕ್ಕೆ ಸೇರಿರ್ತಕ್ಕಂಥ ಮನುಷ್ಯರು ಮಾಡ್ತಕ್ಕಂಥ ಕೆಲಸ ಅಲ್ಲ. ನಾಗರಿಕ ಸಮಾಜನೇ ತಲೆ ತಗ್ಗಿಸಬೇಕು. ಆ ರೀತಿ ಅನಾಗರಿಕವಾಗಿ ವರ್ತನೆ ಮಾಡಿ ಅವ್ರನ್ನ ಚಿತ್ರಹಿಂಸೆ ಕೊಟ್ಟಿದ್ದಾರೆ. ಯಾವ ರೀತಿ ಅನ್ನೋದು, ಯಾವ್ಯಾವ ದೃಶ್ಯ ಅನ್ನೋದನ್ನು ಎಳೆಯಾಗಿ ನೀವು ಮಾಧ್ಯಮದವರು ಇಡೀ ಪ್ರಪಂಚಕ್ಕೆ ತೋರಿಸ್ಕೊಟ್ಟಿದ್ದೀರಿ. ಇಡೀ ನಮ್ಮ ಈ